ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ BEML ಅಂದರೆ ಭಾರತ್ ಅರ್ತ್ ಮೋರ್ಸ್ ಲಿಮಿಟೆಡ್ ಅಂತ ಇದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪ್ನಿ ಆಗಿರುತ್ತೆ. ಸೊ ಇಲ್ಲಿ ITI ಡಿಪ್ಲೊಮಾ ಮತ್ತು ಡಿಗ್ರಿ ಮಾಡಿರೋಂಥವ್ರಿಗೆ 100 ಪರ್ಮನೆಂಟ್ ಹುದ್ದೆಗಳು ಖಾಲಾಗಿರ್ತವೆ. ಸೊ ಹಾಗಿದ್ರೆ ಈ ಒಂದು ಹುದ್ದೆಗಳ ಕುರಿತು ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ಹುದ್ದೆಗಳ ವಿವರ ತಿಳ್ಕೊಳ್ಳೋದಾದರೆ ITI ಟ್ರೈನಿ ಫಿಟ್ಟರ್ ಅಂತ 7 ಹುದ್ದೆಗಳು, ITI ಟ್ರೈನಿ ಟರ್ನರ್ ಅಂತ 11 ಹುದ್ದೆಗಳು, ITI ಟ್ರೈನಿ ಮಷಿನಿಸ್ಟ್ ಅಂತ 10 ಹುದ್ದೆಗಳು, ITI ಟ್ರೈನಿ ಎಲೆಕ್ಟ್ರಿಷಿಯನ್ ಅಂತ 8 ಹುದ್ದೆಗಳು, ಹಾಗೆ ವೆಲ್ಡರ್ ಅಂತ 18 ಹುದ್ದೆಗಳು, ಜೊತೆಗೆ ಆಫೀಸ್ ಅಸಿಸ್ಟೆಂಟ್ ಟ್ರೈನಿ ಅಂತ 46 ಹುದ್ದೆಗಳು ಇಲ್ಲಿ ಖಾಲಿ ಇರುತ್ತೆ. ಒಟ್ಟಾರೆ 100 ಹುದ್ದೆಗಳು ಇಲ್ಲಿ ಖಾಲಿ ಇರ್ತವೆ. ಇವೆಲ್ಲ ಪರ್ಮನೆಂಟ್ ಪೊಸಿಷನ್ಗೆ ಇಲ್ಲಿ ಕಾಲ್ ಮಾಡಿರ್ತಾರೆ. ಗೆಳೆಯರಿನ ಕ್ವಾಲಿಫಿಕೇಷನ್ ಬಗ್ಗೆ ತಿಳ್ಕೊಳ್ಳೋದಾದರೆ ITIನಲ್ಲಿ ಇರುವಂಥ ಟ್ರೇಡ್ಗಳನ್ನ ಕುರಿತು ಅಂದರೆ ITI ಟ್ರೈನಿಸ್ ಅಂತ ನನ್ನ ಮೇಲೆ ಏನೇನು ಹೇಳಿದೆ, ಟೋಟಲ್ 54 ಪೋಸ್ಟ್ಗಳಿದೆ ಎಲ್ಲ ಟ್ರೇಡು ಸೇರಿ. ಸೊ ಈ ಒಂದು ಪೋಸ್ಟ್ಗಳಿಗೆ ನೀವು ಫಸ್ಟ್ ಕ್ಲಾಸ್ ಅಂದರೆ 60% ಎಬೋವ್ ಸ್ಕೋರ್ ಮಾಡಿರಬೇಕಾಗುತ್ತೆ ITIನಲ್ಲಿ. ನಂತರ ಅಪ್ರೆಂಟಿಸ್ಶಿಪ್ ಸರ್ಟಿಫಿಕೇಟ್ನ ಕಂಪ್ಲೀಟ್ ಮಾಡಿರಬೇಕಾಗುತ್ತೆ. ನಿಮ್ಮ ಹತ್ರ ITI ಜೊತೆಗೆ NAC ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಅರ್ಜಿನ ಸಲ್ಲಿಸೋದಕ್ಕೆ ಆಗುತ್ತೆ. ಇದ್ರ ಜೊತೆಗೆ ನೀವು 3 ವರ್ಷ ಎಲ್ಲಾದರೂ ಹೊರಗಡೆ ಕೆಲಸ ಮಾಡಿರೋಂಥ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಇದ್ದರೆ ಮಾತ್ರ ಅರ್ಜಿನ ಸಲ್ಲಿಸ್ಬೋದು. ಸೊ ITI ಇರಬೇಕು, NAC ಇರಬೇಕು, ಜೊತೆಗೆ ಇವೆರಡು ಹೊರತುಪಡಿಸಿ 3 ವರ್ಷ ಹೊರಗಡೆ ಎಲ್ಲಾದರೂ ಕೆಲಸ ಮಾಡಿದರೆ ಅಂದರೆ ಎಕ್ಸ್ಪೀರಿಯೆನ್ಸ್ನ ಅವ್ರು ಕೇಳ್ತಿದ್ದಾರೆ, ಅರ್ಜಿನ ಸಲ್ಲಿಸ್ಬೋದು. ಸೊ ಏಜ್ ನೋಡೋದಾದರೆ ಮೊದಲಿಗೆ ಜನರಲ್ ಕ್ಯಾಂಡಿಡೇಟ್ಗಳಿಗೆ 32 ವರ್ಷ ತನಕ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶನ ಕೊಟ್ಟಿದ್ದಾರೆ. OBC ಅವ್ರಿಗೆ 35 ವರ್ಷ ತನಕ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. SC ST ಅವ್ರಿಗೆ 37 ವರ್ಷ ತನಕ ಅರ್ಜಿನ ಸಲ್ಲಿಸೋದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಗೆಳೆಯರೆ, ಹಾಗೆಯೇ ಆಫೀಸ್ ಅಸಿಸ್ಟೆಂಟ್ ಟ್ರೈನಿ ಹುದ್ದೆಗಳಿಗೆ ಇಲ್ಲಿ 46 ಹುದ್ದೆಗಳು ಖಾಲಿ ಇರುತ್ತೆ. ಈ ಒಂದು ಹುದ್ದೆಗಳಿಗೆ ನೀವು ಫುಲ್ ಟೈಮ್ ಗ್ರ್ಯಾಜುಯೇಟ್ ಯಾವುದೇ ಒಂದು ಡಿಗ್ರಿನಲ್ಲಿ ಕಂಪ್ಲೀಟ್ ಮಾಡಿದರೆ, ಸೊ 3 ಇಯರ್ಸ್ ಡಿಗ್ರಿ ಕೋರ್ಸ್ ಯಾವುದೇ ಇರಲಿ ಅಥವಾ 4 ಇಯರ್ಸ್ ಡಿಗ್ರಿ ಕೋರ್ಸ್ ಯಾವುದೇ ಇರಲಿ ಕಂಪ್ಲೀಟ್ ಮಾಡಿರಬೇಕು, ಅಥವಾ ಡಿಪ್ಲೊಮಾ ಇನ್ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಆ್ಯಂಡ್ ಪ್ರೊಫಿಷನ್ಸಿ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತ ಒಂದು ಬ್ರಾಂಚ್ ಇದೆ ಅಥವಾ ಒಂದು ಟ್ರೇಡ್ ಇದೆ. ಸೊ ಅದನ್ನು ಕಂಪ್ಲೀಟ್ ಮಾಡಿರೋರು ಕೂಡ ಅರ್ಜಿನ ಸಲ್ಲಿಸ್ಬೋದು. ಸೊ ಎನಿ ಡಿಗ್ರಿ ಅವರು ಅರ್ಜಿನ ಸಲ್ಲಿಸ್ಬೋದು, ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅವರು ಕೂಡ ಅರ್ಜಿನ ಸಲ್ಲಿಸ್ಬೋದು. ಸೊ ಈ ಒಂದು ಹುದ್ದೆಗಳಿಗೂ ಕೂಡ 3 ವರ್ಷ ಇವರು ಎಕ್ಸ್ಪೀರಿಯೆನ್ಸ್ನ ಕೇಳಿದ್ದಾರೆ. ಸೊ 3 ವರ್ಷ ಎಕ್ಸ್ಪೀರಿಯೆನ್ಸ್ ಇರುವಂಥವ್ರು ಮಾತ್ರ ಅರ್ಜಿನ ಸಲ್ಲಿಸೋದಕ್ಕಾಗುತ್ತೆ. ಏಜ್ ಬಂದು ಜನರಲ್ ಅವ್ರಿಗೆ 32 ವರ್ಷ ತನಕ ಅರ್ಜಿನ ಸಲ್ಲಿಸ್ಬೋದು, OBC ಅವರು 35 ವರ್ಷ ತನಕ ಅರ್ಜಿನ ಸಲ್ಲಿಸ್ಬೋದು. ಸೊ ಹಾಗೆಯೇ SC ST ಅವರು 37 ವರ್ಷ ತನಕ ಅರ್ಜಿನ ಸಲ್ಲಿಸೋದಕ್ಕೆ ಇಲ್ಲಿ ಅವಕಾಶನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇಲ್ಲಿ ಟ್ರೈನಿಂಗ್ ಪೀರಿಯಡ್ ಮತ್ತು ಕಾಂಟ್ರಾಕ್ಟ್ ಪೀರಿಯಡ್ ಯಾವ ಥರ ಇರುತ್ತೆ ಅಂದರೆ, ಸೊ ನಿಮಗೆ 1 ವರ್ಷ ಟ್ರೈನಿಂಗ್ ಪೀರಿಯಡ್ ಇರುತ್ತೆ. ಸೊ ನೀವು ಜಾಯ್ನ್ ಆದಾಗ 1 ವರ್ಷ ಇಲ್ಲಿ ಟ್ರೈನಿಂಗ್ನ ಮಾಡಬೇಕಾಗುತ್ತೆ. ಜೊತೆಗೆ 1 ವರ್ಷ ಇಲ್ಲಿ ನಿಮಗೆ ಕಾಂಟ್ರಾಕ್ಟ್ ಪೀರಿಯಡ್ ಇರುತ್ತೆ. ನಿಮಗೆ ಟ್ರೈನಿಂಗ್ ಕಂಪ್ಲೀಟ್ ಆದ ತಕ್ಷಣ ನಿಮಗೆ ಇಲ್ಲಿ ಅಪಾಯಿಂಟ್ ಕೊಡಲ್ಲ. 1 ವರ್ಷ ಟ್ರೈನಿಂಗ್ ಇರುತ್ತೆ, 1 ವರ್ಷ ಕಾಂಟ್ರಾಕ್ಟ್ ಇರುತ್ತೆ. ಸೊ ಅದಾದಮೇಲೆ ನಿಮ್ಮನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊತಾರೆ. ಸೊ ಅದು ಕಂಪ್ನಿ ರಿಕ್ವೈರ್ಮೆಂಟ್ಗೆ ತಕ್ಕಂತೆ ಅಂತ ಹೇಳಿದ್ದಾರೆ. ಸೊ ಜನರಲಾಗಿ ಅಪಾಯಿಂಟ್ಮೆಂಟ್ ಆಗುತ್ತೆ, ಏನೂ ತೊಂದರೆ ಇಲ್ಲ. ಸೊ ಈ ಒಂದು ವರ್ಷ ಟ್ರೈನಿಂಗ್ ಪೀರಿಯಡ್ನಲ್ಲಿ ನಿಮಗೆ ಸ್ಯಾಲ್ರಿ ಬಂದು, ಸೊ 1 ವರ್ಷ ಟ್ರೈನಿಂಗ್ ಪೀರಿಯಡಲ್ಲಿ ನಿಮಗೆ 15,500 ರೂಪಾಯಿ. ಸೊ ಇದು ITI ಹುಡುಗರಿಗೂ ಅಷ್ಟೇ, ಡಿಗ್ರಿ ಹುಡುಗರಿಗೂ ಅಷ್ಟೇ, ಇಷ್ಟೇ ಇರುತ್ತೆ ಅಮೌಂಟು. ನೆಕ್ಸ್ಟ್ 1 ವರ್ಷ ನೀವು ಕಾಂಟ್ರಾಕ್ಟ್ ಪೀರಿಯಡ್ಗೆ ಬಂದಾಗ ನಿಮಗೆ 20,000 ವೇತನ ಆಗುತ್ತೆ. ಸೊ 1 ವರ್ಷ ಟ್ರೈನಿಂಗಲ್ಲಿ 15,500 ಇರುತ್ತೆ. 2ನೇ ವರ್ಷ ನೀವು ಕಾಂಟ್ರಾಕ್ಟ್ ಪೀರಿಯಡ್ಗೆ ಬರ್ತಾರಲ್ಲ, ಆವಾಗ ನಿಮಗೆ 20K ಸ್ಯಾಲ್ರೀಸ್ ಆಗುತ್ತೆ. ಸೊ ಅದಾದಮೇಲೆ ಕನ್ಫರ್ಮೇಷನ್ ಆದಾಗ ನಿಮಗೆ ಈ ಒಂದು ಬೇಸಿಕ್ನ ಅಪ್ಲೈ ಮಾಡ್ತಾರೆ. 16,900 ರೂಪಾಯಿ ಬೇಸಿಕ್ ಇರುತ್ತೆ. ಸೊ ಅಂದರೆ ಇಲ್ಲಿ ಈ ಪಬ್ಲಿಕ್ ಸೆಕ್ಟರ್ ಸ್ಕೇಲ್ಗೆ ಕನ್ಸಿಡರ್ ಮಾಡಿದಾಗ 16,000 ಅಂದರೆ ನಿಮಗೊಂದು 30,000 ಬರ್ಬೋದು. 30ರಿಂದ 35,000 ನಿಮಗೆ ಸ್ಯಾಲ್ರಿ ಇಲ್ಲಿ ಪರ್ಮನೆಂಟ್ ಆದ ತಕ್ಷಣ ಬರೋವಂಥ ಸ್ಯಾಲ್ರಿ ಇದಾಗಿರುತ್ತೆ. ಸ್ನೇಹಿತರೆ, ಹಾಗೆಯೇ ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಇರುತ್ತೆ ಅಂದರೆ, ITI ಹುಡುಗರುಗಳಿಗೆ ITI ಟ್ರೇಡ್ಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆದರೂ ಮಾಡ್ಬೋದು, ಅಥವಾ ಸ್ಕಿಲ್ ಟೆಸ್ಟ್ ಅಂದರೆ ಪ್ರಾಕ್ಟಿಕಲ್ ಟೆಸ್ಟ್ ಆದರೂ ಮಾಡ್ಬೋದು. ಸೊ ನಾವು ಡಿಸೈಡ್ ಮಾಡ್ತೀವಿ ಅಂತ ಸಂಸ್ಥೆ ಹೇಳಿದೆ. ಅದೇ ಥರ ಆಫೀಸ್ ಅಸಿಸ್ಟೆಂಟ್ ಅವರಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಸಿಲೆಬಸ್ನ ವೆಬ್ಸೈಟಲ್ಲಿ ಹೋಸ್ಟ್ ಮಾಡಿರ್ತಾರೆ. ಸೊ ನೀವು ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಬಹುದು. ಗೆಳೆಯರೆ, ಹಾಗೆಯೇ ಎಕ್ಸಾಮಿನೇಷನ್ ಬಂದು ನಮ್ಮ ಬೆಂಗಳೂರಲ್ಲಿ ಮಾತ್ರ ಇರುತ್ತೆ, ಬೇರೆ ಕಡೆ ಇರೋದಿಲ್ಲ. ಸೊ ಇದು ನಮಗೆ ಅಡ್ವಾಂಟೇಜ್ ಆಗುತ್ತೆ. ಅಂದರೆ ಬೇರೆ ಸ್ಟೇಟವರು ಬರೋದಕ್ಕೆ ಅಂದರೆ ಅಲ್ಲೇ ಇದ್ದು ಬರೆಯೋದಕ್ಕಿಂತ ಇಲ್ಲಿ ಬಂದು ಬರೆಯೋರ ಸಂಖ್ಯೆ ಕಮ್ಮಿ ಆಗುತ್ತೆ. ಸ್ನೇಹಿತರೆ, ಹಾಗೆಯೇ ಈ ಒಂದು ಹುದ್ದೆಗಳಿಗೆ ಎಕ್ಸಾಮಿನೇಷನ್ ಫೀಸ್ನ ಇಟ್ಟಿದ್ದಾರೆ. ಸೊ ಇಲ್ಲಿ 200 ರೂಪಾಯಿಗಳ ಅಪ್ಲಿಕೇಶನ್ ಫೀಸ್ನ ಇಲ್ಲಿ ಇಟ್ಟಿದ್ದಾರೆ. ಸೊ ಯಾರ್ಯಾರು ಅಂದರೆ ಜನರಲ್ ಕ್ಯಾಟಗರಿಯವರು, EWS ಕ್ಯಾಟಗರಿಯವರು ಮತ್ತು OBC ಕ್ಯಾಟಗರಿಯವರು, ಇದರಲ್ಲಿ ಹುಡುಗರು ಮತ್ತು ಹುಡುಗಿರು ಇಬ್ಬರು ಕೂಡ ಅಪ್ಲಿಕೇಶನ್ ಫೀಸ್ನ ಪೇ ಮಾಡಬೇಕಾಗುತ್ತೆ. ಇನ್ನು ಇದನ್ನು ಬಿಟ್ಟರೆ SC ST ಮತ್ತು PWD ಅವ್ರಿಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ, ಇವರಿಗೆ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಮಿಕ್ಕಿರೋಂಥ ಜನರಲು EWS ಮತ್ತು OBC ಕ್ಯಾಂಡಿಡೇಟ್ಗಳು 200 ರೂಪಾಯಿಗಳ ಅಪ್ಲಿಕೇಶನ್ ಫೀಸ್ನ ಇಲ್ಲಿ ನೀವು ಪೇ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ. ಸೊ ನೀವು ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಬಂದು 4 ಸೆಪ್ಟೆಂಬರ್ 2024 ಆಗಿರುತ್ತೆ. ಅಷ್ಟರೊಳಗಡೆ ಅರ್ಜಿನ ಸಲ್ಲಿಸಿ. ವೆಬ್ಸೈಟ್ ಬಂದು www.beml.india
ಇಲ್ಲಿರೋವಂಥ ವೆಬ್ಸೈಟ್ನ ಯೂಸ್ ಮಾಡ್ಕೊಳ್ಳಿ. ಸೊ ಲಿಂಕ್ನ ನಾನು ನಮ್ಮ ಗ್ರೂಪ್ಗಳೆಲ್ಲ ಹಾಕಿರ್ತೀನಿ. ಸೊ ಅಲ್ಲೋಗಿ ನೀವು ಅರ್ಜಿನ ನೀವು ಸಲ್ಲಿಸಬಹುದಾಗಿರುತ್ತೆ. ಸ್ನೇಹಿತರೆ, ಈ ಒಂದು ನೋಟಿಫಿಕೇಶನ್ ಕುರಿತು ಈ ವಿಡಿಯೋದಲ್ಲಿ ಇಷ್ಟನೇ ಮಾಹಿತಿ. ಏನೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಗುಡ್ ಲಕ್, ಆಲ್ ದ ಬೆಸ್ಟ್.